समाप्यते अस्योद्भवादिदमशेष विशेषप्रभिमन्यं सदा पूर्णं नमामि अभ्रमं भङ्गरहितम् अजडं विवलं सदा आनन्दतीर्थमतुलं भसे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम श्रीगुरुभ्यो नमः हरिः ओम् 47ನೇ ಶ್ಲೋಕ ಆಗಬೇಕು. ಸರಿ, ಹೌದು. ಆದ್ರೆ 46 ಸ್ವಲ್ಪ ಕೊನೆಗೆ ಕಟ್ ಆಗೋಯ್ತು. ಯಾರಿಗಾರು ಪ್ರಶ್ನೆ ಇದ್ರೆ ಕೇಳ್ಬೋದಲ್ಲ? ಹೌದು ಹೌದು, ತೊಂದರೆ ಇಲ್ಲ, ಕೇಳಿ, ಪ್ರಶ್ನೆ ಇದ್ರೆ ಕೇಳಿ. ನನಗ್ ಪ್ರಶ್ನೆ ಇಲ್ಲ, ಬೇರೆ ಯಾರಿಗಾರು ಇದ್ರೆ ಕೇಳ್ಬೋದು. ಅದು ಅನ್ವಯದಲ್ಲಿ ಅರ್ಥದಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಸರಿ, ಹಾಗಾದ್ರೆ ಮುಂದೆ ಹೋಗೋಣ. ಸರಿ ಆಚಾರ್ಯ. ಈಗ ಇಂತಹ ದುಷ್ಟವಾದ ಶಾಸ್ತ್ರಗಳನ್ನ ಆಗಮಗಳನ್ನ ಅಧ್ಯಯನ ಮಾಡುವಂತವರಿಗೆ ದುಃಖಾತಿ ದುಃಖಕರವಾದ ಅಂಧಂತಮಸ್ಸು ಸಿಕ್ಕು ಅದರಲ್ಲಿ ಒದ್ದಾಡ್ತಾರೆ ಎಂಬುದಾಗಿ ಈ ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ವಿ. ಹಾಗಾದ್ರೆ ದುಶಾಸ್ತ್ರವನ್ನ ಓದುವುದರ ಫಲ ಅದು ಅಂತ ಆದ್ರೆ ಸಚ್ಚಾಸ್ತ್ರವನ್ನ ಓದುವಂತಹ ಫಲ ಏನು ಅಂತ ಈ ಒಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆಸ್ಮಾಕೇಪೇಕ್ಷಿತೆ ಪಕ್ಷೇ ಮೋಕ್ಷಂ ದದ್ಯಾದಧೋಕ್ಷಜಃ ಯತ್ರ ಸ್ವಾನಂದಿನಃ ಸಂತಃ ಸೇವಂತೆ ವಿಷಯಾನ್ ಬಹೂನ್. ನಮ್ಮ ಪಕ್ಷವನ್ನ ಆಶ್ರಯಿಸಿ ಅರ್ಥಾತ್ ದ್ವೈತ ಸಿದ್ಧಾಂತವನ್ನ ಯಾರು ಪ್ರಮಾಣ ಎಂದು ಸ್ವೀಕಾರ ಮಾಡ್ತಾರೆ, ಆ ದ್ವೈತ ಸಿದ್ಧಾಂತದಲ್ಲಿ ಬರುವಂತಹ ಪ್ರತ್ಯಕ್ಷ ಅನುಮಾನ ಆಗಮ 3 ಪ್ರಮಾಣಗಳನ್ನ ವಿಶೇಷವಾಗಿ ವೇದಕ್ಕೆ ಪ್ರಾಮಾಣ್ಯವನ್ನ ಯಾರು ಅಂಗೀಕಾರ ಮಾಡ್ತಾರೆ, ವೇದದ ಮೂಲಕವೇನೇ ನಾರಾಯಣನು ಸಮಧಿಗಮನಾಗೋದು, ಅವನನ್ನು ತಿಳಿಲಿಕ್ಕೆ ಸಾಧ್ಯವಾದದ್ದು ಒಂದೇ ಒಂದು ಮಾರ್ಗ, ಅದು ವೇದದಿಂದ ಅಂತ ಯಾರು ನಂಬ್ತಾರೆ, ಅಂತಹ ವೇದದಿಂದ ತಿಳಿಯಲ್ಪಡುವಂತಹ ನಾರಾಯಣ ಪುರುಷಾರ್ಥಗಳಲ್ಲಿಯೇ ಅತ್ಯಂತ ಉತ್ತಮವಾದ ಮೋಕ್ಷವನ್ನ ಕೊಡ್ತಾನೆ. ನಾವು ಹೇಳುವಂತಹ ಮೋಕ್ಷ ಹಿಂದೆ ಕೇಳಿದ್ದೇವೆ, 11ನೇ ಸರ್ಗದಲ್ಲಿ ವೈಕುಂಠವೇ ಮೋಕ್ಷ, ವೈಕುಂಠ ಅಪರನಾಮಕ ಮೋಕ್ಷ, ಬೇರೆ ಹೆಸರಿಲ್ಲ, ವೈಕುಂಠವೇ ಮೋಕ್ಷ. ಅಲ್ಲಿ ಸಾತ್ವಿಕರಾದ ಚೇತನರು ತಮ್ಮ ಸ್ವರೂಪಾನಂದವನ್ನ ಅನುಭವಿಸ್ತಾ ಇರ್ತಾರೆ. ನೋಡಿ, ಆತ್ಮನ ಗುಣ ಕೇವಲ ಸುಖ, ಅವನಲ್ಲಿ ದುಃಖ ಇಲ್ಲ. ಆತ್ಮನಲ್ಲಿ ಇರುವಂತಹ ಗುಣ ಅವನ ನಿಜವಾದ ಸ್ವಭಾವ ಸುಖ ಸ್ವರೂಪ ಆತ್ಮ. ನಮ್ಮ ಆತ್ಮನೂ ಹೌದು, ಸರಿನಾ? ಬರೀ ಪರಮಾತ್ಮನ ಆತ್ಮ ಅಲ್ಲ. ಯಾಕೆ? ಪರಮಾತ್ಮನ ಅಂಶರು ನಾವು, ಅವನು ಅಂಶಿ, ನಾವು ಅಂಶರು. ಈಗ ಒಂದು ಬಟ್ಟೆ ನೀಲಿ ಇತ್ತು ಅಂತ ಆದ್ರೆ ಆ ಬಟ್ಟೆಯ ದಾರವನ್ನ ಕಿತ್ತಿದಾಗ ಅದು ಕೂಡ ನೀಲಿಯೇ ಇರಬೇಕು. ಹಾಗೆ ಅಯ್ಯೋ ಇದು ಬೇರೆ ಹಳದಿ ಆಯ್ತು ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗೆ ಪರಮಾತ್ಮ ಸುಖ ಸ್ವರೂಪ ಅಂದ ಮೇಲೆ ನಾವು ಅವನ ಅಂಶ, ನಾವು ಕೂಡ ಸುಖ ಸ್ವರೂಪವೇ ಆಗಿರಬೇಕು. ಆದರೆ ಅದರ ಆವಿರ್ಭಾವ ಯಾಕೆ ಆಗೋದಿಲ್ಲ ಅಂತಂದ್ರೆ ಅಜ್ಞಾನದಿಂದ ಆವೃತವಾಗಿರುತ್ತೆ ಅಷ್ಟೆ. ಅಜ್ಞಾನದಿಂದ ಆವೃತವಾಗಿ ಸಂಸಾರ ಬಂಧನದಲ್ಲಿ ಬಿದ್ದಿರುವುದರಿಂದ ಎಲ್ಲವೂ ನಂದು, ನಮ್ಮದು ಎನ್ನುವಂತ ಅಹಂಕಾರದಿಂದಾಗಿ ಯಾವಾಗ ನಮ್ಮ ಕೈ ತಪ್ಪಿ ಹೋಗುತ್ತೋ ಆವಾಗ ದುಃಖದ ಅನುಭವ ನಮಗೆ ಆಗತ್ತೆ. ಆದ್ದರಿಂದ ನಿಜವಾದ ಸುಖದ ಆನಂದ, ಸುಖದ ಒಂದು ಅನುಭವ ಆಗೋದು ಮೋಕ್ಷದಲ್ಲಿ ಮಾತ್ರ.
ಈಗ ಹೇಳ್ಬೋದು, ಒಂದು ಗುಲಾಬ್ ಜಾಮೂನ್ ತಿಂದ್ವಿ, ನೀನು ಒಳ್ಳೆ ಪ್ರಕೃತಿಯ ಸೌಂದರ್ಯವನ್ನ ನೋಡಿದ್ವಿ, ಒಳ್ಳೆ ಸುಗಂಧ ಬಂತು ಮೂಗಿಗೆ, ಅಲ್ಲೂ ಆನಂದ ಆಗುತ್ತಲ್ಲ ಅಂದ್ರೆ ಹೌದು, ಅವೆಲ್ಲವೂ ಕ್ಷಣಿಕ. ಹೌದಾ? ಹಿಂಗೆ ಬರುತ್ತೆ. ಇನ್ನು ಪಕ್ಕದಲ್ಲಿ ಬೇರೆ ಯಾರಾದ್ರೂ ಶುರು ಮಾಡಿರ್ತಾರೆ, ಮನೆ ಪಕ್ಕದವರು ದುರ್ಗಂಧದ ಒಗ್ಗರಣೆ ಹಾಕಿರ್ತಾರೆ. ಈ ರೀತಿ ಎಲ್ಲವೂ ಕ್ಷಣಿಕ. ಈ ಒಂದು ಆತ್ಮದ ನಿಜವಾದ ಗುಣ ಅದು ಸುಖ ಮಾತ್ರ. ಆ ಸುಖದ ಅನುಭವ ಆಗೋದು ಮೋಕ್ಷದಲ್ಲಿ. ಅಂತಹ ಚೇತನರು ತಮ್ಮ ನಿಜವಾದ ಸ್ವರೂಪ ಸುಖವನ್ನ, ಆ ಒಂದು ಸುಖವನ್ನ ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಅನೇಕ ಭೋಗಗಳನ್ನ ಮಾಡ್ತಾ ನಾವೆಲ್ಲರೂ ಪರಮಾತ್ಮನ ಅಧೀನರು, ಪರಮಾತ್ಮನು ಕರುಣಿಸಿರುವಂತಹ ಈ ಭೋಗ ಪದಾರ್ಥಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಅವರೂ ಕೂಡ ಅದನ್ನ ಭೋಗಿಸ್ತಾ ಇರ್ತಾರೆ. ಆದ್ದರಿಂದ ಸಚ್ಚಾಸ್ತ್ರವನ್ನ ಓದುವಂತಹ ಫಲ ಏನು ಅಂತಂದ್ರೆ ಮೋಕ್ಷವೇ ಫಲ. ಇಂತಹ ಮೋಕ್ಷ ಅಧೋಕ್ಷ ಜನ ಅಧೀನ, ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದ ಪರಮಾತ್ಮನೇ ಸರ್ವೋತ್ತಮ. ಅವರನ್ನ ತಿಳಿಯಬೇಕು ಅಂತಂದ್ರೆ ವೇದದಿಂದ ಮಾತ್ರ ಸಾಧ್ಯ. ಆದ್ರಿಂದ ವೇದವನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡಲೇಬೇಕು ಎನ್ನುವುದಾಗಿ ಇದರ ಒಳ ಅರ್ಥ. ಪದಚ್ಛೇದ ನೋಡಿ. ಆಸ್ಮಾಕೆ ಅಪೇಕ್ಷಿತೆ ಪಕ್ಷೆ ಮೋಕ್ಷಂ ದದ್ಯಾತ್ ಅಧೋಕ್ಷಜಃ ಯತ್ರ ಸ್ವಾನಂದಿನಃ ಸಂತಃ ಸೇವಂತೆ ವಿಷಯಾನ್ ಬಹೂನ್. ಅರ್ಥ ನೋಡಿ. ಆಸ್ಮಾಕೆ ಪಕ್ಷೆ, ಆಸ್ಮಾಕೆ ಪಕ್ಷೆ ನಮ್ಮ ಸಿದ್ಧಾಂತವು, ನಮ್ಮ ಸಿದ್ಧಾಂತವು ಅಪೇಕ್ಷಿತೆ ಸತಿ, ಅಪೇಕ್ಷಿತೆ ಸತಿ ಪ್ರಮಾಣವೆಂದು ಒಪ್ಪಲ್ಪಟ್ಟಾಗ, ಪ್ರಮಾಣವೆಂದು ಒಪ್ಪಲ್ಪಟ್ಟಾಗ ಅಧೋಕ್ಷಜಃ ಶ್ರೀಮನ್ನಾರಾಯಣನು, ಅಧೋಕ್ಷಜಃ ಶ್ರೀಮನ್ನಾರಾಯಣನು ಅಧೋಕ್ಷಜಃ ಶ್ರೀಮನ್ನಾರಾಯಣನು ಯತ್ರ ಯಾವ ಮೋಕ್ಷದಲ್ಲಿ, ಯತ್ರ ಯಾವ ಮೋಕ್ಷದಲ್ಲಿ ಯತ್ರ ಯಾವ ಮೋಕ್ಷ ಕಾಲದಲ್ಲಿ, ಮೋಕ್ಷದಲ್ಲಿ ಸಂತಹ ಸಾತ್ವಿಕ ಚೇತನರು, ಸಂತಹ ಸಾತ್ವಿಕ ಚೇತನರು ಸಂತಹ ಸಾತ್ವಿಕ ಚೇತನರು ಸ್ವಾನಂದಿನಃ, ಸ್ವಾನಂದಿನಃ ಸ್ವರೂಪಾನಂದವುಳ್ಳವರಾಗಿ, ಸ್ವಾನಂದಿನಃ ಸ್ವರೂಪಾನಂದ ಉಳ್ಳವರಾಗಿ ಸ್ವಾನಂದಿನಃ ಸ್ವರೂಪಾನಂದ ಉಳ್ಳವರಾಗಿ ಬಹೂನ್ ವಿಷಯಾನ್, ಬಹೂನ್ ವಿಷಯಾನ್
ಅನೇಕ ಶಬ್ದ ಸ್ಪರ್ಶಾದಿ ವಿಷಯಗಳನ್ನು, ಅನೇಕ ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಸೇವಂತೆ ಸೇವಿಸುತ್ತಾರೋ, ಸೇವಂತೆ ಸೇವಿಸುತ್ತಾರೋ, ಮೋಕ್ಷಂ ದದ್ಯಾತ್, ಮೋಕ್ಷಂ ದದ್ಯಾತ್, ಅಂತಹ ಮೋಕ್ಷವನ್ನು ಕೊಟ್ಟೇ ಕೊಡುತ್ತಾನೆ, ಅಂತಹ ಮೋಕ್ಷವನ್ನು ಕೊಟ್ಟೇ ಕೊಡುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ನಂಗೆ ಸ್ಟಾರ್ಟಿಂಗ್ ಆಸ್ಮಾಕೆ ಆದ್ಮೇಲೆ ಗುರುಗಳೇ? ಆಸ್ಮಾಕೆ ಪಕ್ಷೆ ನಮ್ಮ ಸಿದ್ಧಾಂತವು. ಆಯ್ತಾಯ್ತು. ಅಧೋಕ್ಷಜಃ ಎಲ್ಲಿ ಬಂತು ಆಚಾರ್ಯ? ಅದು ಅಪೇಕ್ಷಿತೆ ಸತಿ ಆದ ಮೇಲೆ ಬಂದಿದೆ. ಪ್ರಮಾಣವೆಂದು ಒಪ್ಪಲ್ಪಟ್ಟಾಗ ಅಧೋಕ್ಷಜ ಬಂದಿದೆ. ಸರಿ, ಮುಂದೆ ಹೋಗೋಣ. ಅಲ್ಲ, ಅವನು ಮಾಯಾವಾದಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಲ್ರೋ. ಮೋಕ್ಷ ಅಂದ್ರೆ ಏನು ಗೊತ್ತಾ? ನಿರ್ವಿಶೇಷ ಬ್ರಹ್ಮಸ್ವರೂಪನಾಗುವುದೇ ಮೋಕ್ಷ. ಅಂದ್ರೆ ಯಾವ ಒಂದು ಧರ್ಮವಿಲ್ಲದೇ ಇರುವಂತಹ ಬ್ರಹ್ಮನ ರೂಪವನ್ನು ಹೊಂದುವುದೇ ಮೋಕ್ಷ. ನೀವು ಆ ಮೋಕ್ಷದಲ್ಲಿ ಆತ್ಮ ತನ್ನ ಸ್ವರೂಪದ ಆನಂದದ ಅನುಭವವನ್ನ ಪಡಿತಾನೆ ಅಂತ ಹೇಳಿಬಿಟ್ರೆ ಅಲ್ಲೊಂದು ಆನಂದಕ್ಕೆ ಒಂದು ಧರ್ಮ ಬಂತು, ಗುಣ ಬಂತು. ಅದೇಗ್ ಸಾಧ್ಯ? ಹಾಗಾದ್ರೆ ಬ್ರಹ್ಮ ನಿರ್ವಿಶೇಷ ಎಂಬುದಾಗಿ ನಮ್ಮ ಸಿದ್ಧಾಂತಕ್ಕೆ ಭಂಗ ಬರುತ್ತೆ ಅಂತ ಹೇಳಿದ್ರೆ ಇಲ್ಲ. ನೀವು ಮೋಕ್ಷ ಅಂತ ಏನ್ ಹೇಳ್ತೀರಿ ಅದೇ ತಪ್ಪು. ನಿರ್ವಿಶೇಷ ಬ್ರಹ್ಮ ಸ್ವರೂಪ ಪ್ರಾಪ್ತಿಯೇನೇ ಮೋಕ್ಷ. ನಿರ್ವಿಶೇಷ ಮೀನ್ಸ್ ವಿಶೇಷ ಅಂದ್ರೆ ಧರ್ಮ ಅಂತ ಅರ್ಥ. ಜಾತಿ ಧರ್ಮ ಎಲ್ಲ ಒಂದೇ, ಸರಿನಾ? ಧರ್ಮ ಅಂತ ಅರ್ಥ. ಆದ್ರಿಂದ ನಿರ್ಧರ್ಮಕ ಬ್ರಹ್ಮ ಸ್ವರೂಪ ಪ್ರಾಪ್ತಿಯೇನೇ ಮೋಕ್ಷ ಅಂತ ಏನ್ ಹೇಳ್ತಾ ಇದ್ದೀರಿ. ಒಂದು ವೇಳೆ ಹಾಗೆ ಹೇಳಿಬಿಟ್ರೆ ಏನ್ ಬರ್ತದೆ ಗೊತ್ತಾ? ಸವ್ಯಾಹತ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸವ್ಯಾಹತ್ಯಾದಿನೋಪೇಕ್ಷ ಮುಕ್ತಿರ್ಯಾ ನಿರ್ವಿಶೇಷಿತ ಕದೇತ್ಯಾದ್ಯನುಯೋಗೇ ಸ್ಯಾ ವಿಶೇಷಸ್ಯಾನ್ನನೂತ್ತರೇ. ಅಲ್ಲ, ಯಾಕೆ ಸವ್ಯಾಹತಿ? ಅವರಿಗೆ ಪ್ರಶ್ನೆ ಮಾಡಬೇಕು ನಾವು. ಮೋಕ್ಷ ಯಾವಾಗ ಸಿಗುತ್ತಪ್ಪ ಮಾಯಾವಾದಿ? ಮೋಕ್ಷ ಯಾವಾಗ ಸಿಗುತ್ತೆ? ಅಹಂ ಬ್ರಹ್ಮಾಸ್ಮಿ ಎಂಬುವಂತಹ ಉಪಾಸನೆ ಮಾಡಿದಾಗ, ನಾನು ಬ್ರಹ್ಮಸ್ವರೂಪ ಎಂಬುದಾಗಿ ಉಪಾಸನೆ ಮಾಡಿದಾಗ ನಿರ್ವಿಶೇಷ ರೂಪವಾದಂತಹ ಮೋಕ್ಷ ಸಿಗತ್ತೆ ಅಂತ ಮಾಯಾವಾದಿ ಹೇಳಬೇಕು. ಅಲ್ಲ, ನಿರ್ವಿಶೇಷ ಬ್ರಹ್ಮಸ್ವರೂಪ ಪ್ರಾಪ್ತಿ ರೂಪವಾದ ಮೋಕ್ಷ ಸಿಗತ್ತೆ ಅಂತ ಹೇಳಬೇಕು. ಹೇಗ್ ಸಾಧ್ಯ? ಸವ್ಯಾಹತ ಬರ್ತದಲ್ಲಪ್ಪ. ಯಾಕೆ? ಒಂದಕ್ಕೊಂದು ಆಶ್ರಯ ಇದೆ.
ನೋಡಿ, ಮೋಕ್ಷ ಆಗ್ಬೇಕು ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಉಪಾಸನೆಯ ಮಾಡಿದ ಉತ್ತರ ಕಾಲದಲ್ಲಿ ಸರಿಯಾಗಿ ಆ ಒಂದು ಪರಿಪಕ್ವವಾದಾಗ, ನಾನೇ ಬ್ರಹ್ಮ ಐಕ್ಯ ಜ್ಞಾನವು ಪರಿಪಕ್ವವಾದಾಗ ಈ ನಿರ್ವಿಶೇಷ ಬ್ರಹ್ಮ ಸ್ವರೂಪವೆಂಬ ಮೋಕ್ಷ ಸಿಗತ್ತೆ. ಹಾಗಾದ್ರೆ ಈ ಅಭೇದ ಜ್ಞಾನದ ಪರಿಪಾಕದಿಂದಾಗಿ ಈ ಮುಕ್ತಿಯು ಸಿಗುತ್ತೆ. ಹಾಗೆ ಎರಡೂ ಒಂದೇ ಅಂತ. ನಿಮಗೆ ಈ ನಿರ್ವಿಶೇಷ ಬ್ರಹ್ಮಸ್ವರೂಪ ಪ್ರಾಪ್ತಿ ರೂಪ ಮೋಕ್ಷ ಬೇಕು ಅಂತಂದ್ರೆ ನಿರ್ವಿಶೇಷ ಬ್ರಹ್ಮಸ್ವರೂಪ ಜ್ಞಾನ ಅವನಿಗಾಗಿರ್ಬೇಕು. ಅಂದ್ರೆ ನಾನೇ ಬ್ರಹ್ಮ ಎಂಬುದಾಗಿ ಅವನಿಗೆ ಜ್ಞಾನ ಇರಬೇಕು. ಆ ಜ್ಞಾನ ಬಂದ ಮೇಲೆ ಮತ್ತೇನು ಬರ್ಲಿಕ್ಕೆ ಸಾಧ್ಯ? ಸೌವ್ಯಾಹತ ಒಂದ್ಸರಿ ಹೇಳಿ ಆಗಿದೆ, ಹೌದಾ? ಇದನ್ನ ಪುನರುಕ್ತಿ ಅಂತನೂ ಕರೀತಾರೆ, ಸೌವ್ಯಾಹತ ಅಂತನೂ ಕರೀತಾರೆ. ಹೇಳಿದ್ದನ್ನ ಹೆಸರತೆ ಹೇಳ್ತೀಯ ಅಂತ, ಹೌದಾ? ಈಗ ಬ್ರಹ್ಮನು ನಾನು ಒಂದೇ ಅಂತ ಜ್ಞಾನ ಬಂದ ಮೇಲೆ ಬ್ರಹ್ಮ ಬ್ರಹ್ಮ ಸ್ವರೂಪ ಇರುವಂತಹ ಬ್ರಹ್ಮ ಸ್ವರೂಪವನ್ನ ಹೊಂದುವಂತಹ ಮೋಕ್ಷ ಸಿಗತ್ತೆ. ನಾನೇ ಒಂದೇ ಅಂತೇಳಿ ಜ್ಞಾನ ಬಂದ್ ಆಗಿದೆ, ಇನ್ನೇನು ಮೋಕ್ಷ ಸಿಗೋದು? ಅದೇ ಮೋಕ್ಷ ಅಂತ ಹೇಳು. ಇಲ್ಲ, ಅದೇ ಬೇರೆ ಇದೇ ಬೇರೆ. ಹಾಗಾದ್ರೆ ಸೌವ್ಯಾಹತ ದೋಷ ಬರ್ತದೆ ಅಥವಾ ಪುನರುಕ್ತಿ ದೋಷ ಬರ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸೌವ್ಯಾಹತ್ಯಾದಿನ ಉಪೇಕ್ಷ್ಯ ಮುಕ್ತಿ ಯಾ ನಿರ್ವಿಶೇಷಿತ ಕದಾ ಇತ್ಯಾದ್ಯನುಯೋಗೆ ಅಸ್ಯಾಹ ವಿಶೇಷಃ ಸ್ಯಾತ್ ನನು ಉತ್ತರೇ. ಅರ್ಥ ನೋಡಿ. ಯಾ ಮುಕ್ತಿ, ಯಾವ ಮೋಕ್ಷವು, ಯಾ ಮುಕ್ತಿ, ಯಾವ ಮೋಕ್ಷವು ಯಾ ಮುಕ್ತಿ, ಯಾವ ಮೋಕ್ಷವು ನಿರ್ವಿಶೇಷಿತ, ನಿರ್ವಿಶೇಷಿತ ವಿಶೇಷವಿಲ್ಲದ ಬ್ರಹ್ಮಸ್ವರೂಪವಾದುದೋ, ವಿಶೇಷವಿಲ್ಲದ ಬ್ರಹ್ಮಸ್ವರೂಪವಾದುದೋ ಆಚಾರ್ಯ ಇನ್ನೊಮ್ಮೆ ಹೇಳಿ. ವಿಶೇಷವಿಲ್ಲದ ವಿಶೇಷವಿಲ್ಲದ ಬ್ರಹ್ಮಸ್ವರೂಪವಾದುದೋ ಬ್ರಹ್ಮಸ್ವರೂಪವಾದುದೋ ಸ್ವವ್ಯಾಹತ್ಯಾದಿನ, ಸ್ವವ್ಯಾಹತ್ಯಾದಿನ ಸ್ವವ್ಯಾಹತಿ ಮುಂತಾದ ದೋಷದಿಂದ, ಸ್ವವ್ಯಾಹತಿ ಮುಂತಾದ ದೋಷದಿಂದ ಸವ್ಯಾಹತಿ ಮುಂತಾದ ದೋಷದಿಂದ ಉಪೇಕ್ಷ, ಉಪೇಕ್ಷಿಸಲ್ಪಡತಕ್ಕದ್ದು, ಉಪೇಕ್ಷ ಉಪೇಕ್ಷಿಸಲ್ಪಡತಕ್ಕದ್ದು ಉಪೇಕ್ಷಿಸಲ್ಪಡತಕ್ಕದ್ದು ಕದಾ ಇತ್ಯಾದ್ಯನುಯೋಗೇ ಸತಿ, ಕದಾ ಇತ್ಯಾದ್ಯನುಯೋಗೇ ಸತಿ ಯಾವಾಗ ಮೋಕ್ಷವು ಬರುತ್ತದೆ? ಕ್ವಶನ್ ಮಾರ್ಕ್. ಯಾವಾಗ ಮೋಕ್ಷವು ಬರುತ್ತದೆ? ಇದೇ ಮೊದಲಾದ ಪ್ರಶ್ನೆಯು ಬಂದಾಗ ಇದೇ ಮೊದಲಾದ
ಯಾವಾಗ ಮೋಕ್ಷವು ಬರುತ್ತದೆ? ಇದೇ ಮೊದಲಾದ ಪ್ರಶ್ನೆಯು ಬಂದಾಗ ಅಸ್ಯಾಹ ಈ ಮೋಕ್ಷಕ್ಕೆ ಅಸ್ಯಾಹ ಈ ಮೋಕ್ಷಕ್ಕೆ ವಿಶೇಷಃ ಸ್ಯಾನ್ನನು ವಿಶೇಷಃ ಸ್ಯಾನ್ನನು ವಿಶೇಷವು ಬಂದೀತಷ್ಟೇ. ವಿಶೇಷ ಅಂದ್ರೇನು? ಯಾವ ಒಂದು ಇದಿಲ್ಲ, ವ್ಯತ್ಯಾಸ ಇಲ್ಲ. ವಿಶೇಷವು ಬಂದೀತಷ್ಟೇ. ಬ್ರಹ್ಮೈಕ್ಯ ಜ್ಞಾನ ಬಂದಾಗ ಮಾತ್ರ ಬ್ರಹ್ಮೈಕ್ಯ ಸ್ವರೂಪ ಪ್ರಾಪ್ತಿ ರೂಪವಾದ ಮೋಕ್ಷವು ಸಿಗತ್ತೆ. ಏನು ಎರಡು ಒಂದೇ. ಆದ್ದರಿಂದ ಒಂದ ಪುನರುಕ್ತಿ ದೋಷ ಅಥವಾ ಸವ್ಯಾಹತ ಅಂತ. ಪ್ರಶ್ನೆ ಇದ್ರೆ ಕೇಳಿ. ಸವ್ಯಾಹತ ದೋಷ ಅಂದ್ರೇನು? ಅಲ್ಲ, ನಮ್ಮ ಮಾತಿಗೆ ನಾವೇ ವಿರುದ್ಧವಾಗಿ ಮಾತಾಡೋದು ಅಂತ. ಹಾಗೆ ಹಾ. ಹೇಳಿದ್ದನ್ನೇ ಇನ್ನೊಂದ್ಸರ್ತಿ ಹೇಳೋದು ಪುನರುಕ್ತಿ ದೋಷ. ಕಾಂಟ್ರಡಿಕ್ಟರಿ. ವಿಶೇಷ ಅರ್ಥ ಆಯ್ತು. ವಿಶೇಷಕ್ಕೆ ಎರಡು ಅರ್ಥ ಹೇಳಿದ್ರಿ, ಧರ್ಮ ಮತ್ತೆ ಜಾತಿ. ಜಾತಿ. ವಿಶೇಷತೆ ಬಂದಿತ್ತು ಅಷ್ಟೇ. ಒಂದ್ ಸರಿ. ಪ್ರಶ್ನೆ ಆಚಾರ್ಯ. ಹಾ, ಅರುಣ ಅವರೇ, ನಿಮ್ದು ಆಯ್ತಾ ಪ್ರಶ್ನೆ? ಯೋಚನೆ ಮಾಡ್ತಾ ಇದ್ದೀನಿ, ನೀವ್ ಕೇಳಿ. ನನ್ ಪ್ರಶ್ನೆ ಏನಂದ್ರೆ, ಹಾಸ್ಯ ಮಾಡ್ತಾ ಇಲ್ಲ, ಹ್ಮ್. ಸೀರಿಯಸ್ಲಿ ಕೇಳ್ತಾ ಇದ್ದೀನಿ. ಈಗ ಹಾ. ಅದ್ವೈತಿ ಅವ್ರಿಗೆ ಜ್ಞಾನ ಬಂದ್ಬಿಡ್ತು ನಾನೇ ಬ್ರಹ್ಮ ಅಂತ. ಸೊ ಹೌದು. ಅಹಂ ಬ್ರಹ್ಮಾಸ್ಮಿ, ಜೀವ ಬ್ರಹ್ಮೇನ ಪರಹ. ಸೊ ನನ್ಗೆ ಮೋಕ್ಷ ಸಿಕ್ಬಿಡ್ತು, ನಾನ್ ಬ್ರಹ್ಮ ಆಗೋದ್ನಲ್ಲ. ಸೊ ಆದ್ಮೇಲೆ ನಂಗೆ ಪುನರ್ಜನ್ಮ ಇಲ್ಲ ಮತ್ತೆ. ಹೌದು. ಮತ್ತೆ ಎಲ್ಲರ ಅದ್ವೈತಿಗಳಿಗೆ ಪುನರ್ಜನ್ಮ ಇಲ್ವೋ, ಅಥವಾ ಬರೀ ಯಾರಿಗೆ ಜ್ಞಾನ ಬಂದಿರುತ್ತೆ ಅಥವಾ ಬ್ರಹ್ಮ ಅಂತ ಗೊತ್ತಿರುತ್ತೋ ಅವ್ರಿಗೂ? ನೋಡಿ, ಫಸ್ಟ್ ಆಫ್ ಆಲ್ ಆ ರೀತಿ ಇಲ್ವೇ ಇಲ್ಲ. ಅವ್ರು ಇಲ್ದೇ ಇರೋದು ಒಪ್ತಾ ಇದ್ದಾರೆ. ಸರಿನಾ? ಸರಿ, ಅಷ್ಟೇ ಉತ್ತರ. ಸೊ ಬೇಸಿಕಲಿ ನಾವು ಬ್ರಹ್ಮನಲ್ಲಿ ಐಕ್ಯ ಆಗ್ಬಿಟ್ಟು ನೀವು ನಿರ್ವಿಶೇಷ ಶೂನ್ಯ ಆಗಿ ಹೋಗ್ತೀರಷ್ಟೇ. ಹಾ, ಆ ರೀತಿ ಇದ್ದಿದ್ರೆ ಆಗ್ಬಹುದು. ಆ ರೀತಿ ಆಚಾರ್ಯ. ಇಲ್ಲ ಅನ್ಕೊಂಡು ಪುನರ್ಜನ್ಮ ಇದೆ ಅವ್ರಿಗೆ. ಹೌದೌದೌದು. ಸರಿ, ಥ್ಯಾಂಕ್ ಯು. ಕದೇತ್ಯಾದನು ಯೋಗೆ. ಹಾ, ಅದು ಅರ್ಥ ಬೇಕಾ? ಅಲ್ಲ, ಅದ್ರದ್ದು ಸ್ಪ್ಲಿಟ್ಟಿಂಗ್, ಇದು ಪದಚ್ಛೇದ. ಕದಾ ಇತ್ಯಾದಿ ಅನುಯೋಗೆ ಸತಿ. ಇತ್ಯಾದಿ. ಕದಾ ಇತ್ಯಾದ್ಯನುಯೋಗೆ ಸತಿ ಅಂತ ಇರೋದು. ಕದಾ ಇತ್ಯಾದಿ ಅನುಯೋಗೆ ಸತಿ, ಸ್ಪ್ಲಿಟಿಂಗ್. ಸತಿ ಎಂಬುದು ಎಲ್ಲಿದೆ? ನಂಗೆ ಸತಿ ಅದ್ರೊಳಗಿಲ್ಲ. ಇಲ್ಲ, ಓಕೆ, ಅದು ಬೇರೆ. ಸರಿ, ಸರಿ. ಅದು ಸತಿ ಸಪ್ತಮಿ ಪ್ರಯೋಗ ಅಂತ ಹೇಳಿದ್ದೇನೆ. ಹ್ಮ್. ಸರಿನಾ? ಅನೇಕ ಕಡೆ ಬಂದಿದೆ, ನಾ ಹಿಂದೆ ಹೇಳಿದ್ದೀನಿ. ಈಗ ಇಂತಹ ಮೋಕ್ಷವನ್ನ ಖಂಡನೆ ಮಾಡುವ ಮೂಲಕ ಈ ವೈಶೇಷಿಕರನ್ನೂ ಖಂಡನೆ ಮಾಡ್ತಾ ಇದ್ದಾರೆ. ವೈಶೇಷಿಕರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಶ್ಲೋಕದಲ್ಲಿ ನೋಡಿ, ಅಪಿ ಬುದ್ಧ್ಯಾದಿರಹಿತ ಪುರುಷಾರ್ಥಿ ನ ಸರ್ವಥಾ ನಿಖಿಲಾನುಭವಾಭಾವಾತ್ ಪುತ್ತಲೀಕಾ ಪುರೋಗವತ್. ಪಾಪ, ವೈಶೇಷಿಕರು ವೇದವನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡ್ತಾರೆ, ಮೋಕ್ಷ ಇದೆ ಅಂತ ಅಂಗೀಕಾರ ಮಾಡ್ತಾರೆ, ಪರಮಾತ್ಮ ಇದ್ದಾನೆ ಅಂತ ಅಂಗೀಕಾರ ಮಾಡ್ತಾರೆ. ಆದ್ರೆ ಆ ಮುಕ್ತನಿಗೆ ಬುದ್ಧಿ ಇರೋದಿಲ್ಲ, ಮನಸ್ಸು ಇರೋದಿಲ್ಲ, ಕಣ್ಣು ಮೊದಲಾದ ಯಾವ ಇಂದ್ರಿಯಗಳೂ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅವ್ರಿಗೆ ಪ್ರಶ್ನೆ, ಅಲ್ಲಪ್ಪ, ಯಾವುದಾದ್ರೂ ಇಂದ್ರಿಯಗಳಿತ್ತು ಅಂತ ಆದ್ರೆ, ಕಣ್ಣಿದ್ರೆ ಸುಂದರವಾದ ಒಂದು ಮೂರ್ತಿಯನ್ನು ನೋಡಿದ ಖುಷಿ ಆಗುತ್ತೆ,
ಮನಸ್ಸಿದ್ರೆ ಆ ನೋಡಿದಂತಹ ಮೂರ್ತಿಯ ಚಿತ್ರಣ ಮನಸ್ಸಿಗೆ ಹೋಗಿ ಮನಸ್ಸಿನಿಂದ ಖುಷಿ ಆಗೋದು. ಕಣ್ಣಿಲ್ಲ, ಮೂಗಿಲ್ಲ, ಸುಗಂಧ ಬರುವುದಿಲ್ಲ, ನಾಲಿಗೆ ಎಲ್ಲ ರುಚಿಕರವಾದ ಭಕ್ಷ್ಯ, ಅದರ ಅನುಭವ ಆನಂದವೇ ಆಗುವುದಿಲ್ಲ. ಯಾವ ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ ಅಂತಂದ ಮೇಲೆ ಮೋಕ್ಷಕ್ಕೆ ಹೋಗಾದ್ರೆ ಏನು ಉಪಯೋಗ? ಹ ಹಾಗಾದ್ರೆ ಅದು ಮೋಕ್ಷ ಸರ್ವಥಾ ಪುರುಷಾರ್ಥವೇ ಆಗೋದಿಲ್ಲ. ಎಲ್ಲರೂ ಮೋಕ್ಷವನ್ನು ಬಯಸೋದು ಯಾಕೆ? ಸುಖ ಸ್ವರೂಪವಾದದ್ದು ಮೋಕ್ಷ. ಸುಖವನ್ನ ಕೊಡುವಂತ, ಸದಾಕಾಲ ಸುಖವಾಗಿ ಇರಬೇಕು ಅಂತ. ಇಲ್ಲ, ಅಲ್ಲಿ ಸ್ವಲ್ಪ ದುಃಖವೂ ಕೂಡ ಇದೆ ಅಂತಂದ್ಬಿಟ್ರೆ ಯಾರು ಹೋಗ್ತಾರೆ ಅಲ್ಲಿ? ಬೇಡ ಬಿಡಪ್ಪ ಬಿಟ್ಟೇ ಬಿಡ್ತಾರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯಾಸ ಮಾಡೋದು ಯಾಕೆ? ಪರಮಾತ್ಮನ ಭಜಿಸೋದು ಯಾಕೆ? ಯಾವ ಇಂದ್ರಿಯಗಳೂ ಇಲ್ಲ ಅಂತಂದ್ಬಿಟ್ರೆ ನೀನು ಒಳ ಹೊರಗಿನ ವಸ್ತುಗಳ ವಿಷಯದ ಸರಿಯಾದ ಜ್ಞಾನ ಆ ಮುಕ್ತನಿಗೆ ಇಲ್ಲ ಅಂತಂದ್ಬಿಟ್ರೆ ಅವನೊಬ್ಬ ಗೊಂಬೆಯಂತೆ ಆದ. ಕಟ್ಟಿಗೆ ಗೊಂಬೆ, ಅದು ಜಡವಾಗಿದೆ, ಅದಕ್ಕೆ ಬುದ್ಧಿ ಇಲ್ಲ, ಮನಸ್ಸಿಲ್ಲ, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ ಏನೂ ಇಲ್ಲ, ಪಂಚೇಂದ್ರಿಯಗಳೂ ಇಲ್ಲ, ಬುದ್ಧಿ ಮನಸ್ಸಂತೂ ಇಲ್ಲವೇ ಇಲ್ಲ. ಅದಕ್ಕೆ ಏನು ಅನುಭವ ಆಗತ್ತೆ? ಇಲ್ಲೇ ಅನುಭವ ಆಗೋದಿಲ್ಲ ಅದಕ್ಕೆ. ಹಾಗೆ ಮುಕ್ತನಿಗೆ ಪರಮಾತ್ಮ ಅಲ್ಲಿ ಅನೇಕ ಆ ಸುಖಗಳನ್ನ ಅನುಭವಿಸ್ಲಿಕ್ಕಂತ ಹೇಳಿ ಇಂದ್ರಿಯಗಳನ್ನ ಪರಮಾತ್ಮನೇ ಕೊಡ್ತಾನೆ. ಆದ್ದರಿಂದ ಈ ಇಂದ್ರಿಯಗಳಿಲ್ಲ, ಹೀಗಿಲ್ಲ ಅಂತ ಹೇಳಲೇಬಾರದು. ಆದ್ದರಿಂದ ನಿನ್ನ ಒಂದು ಮತವೂ ಕೂಡ ಇದರಿಂದ ಬಿದ್ದೋಗತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಬಿದ್ದೋಯ್ತು ಅಂತ ಪ್ರಶ್ನೆ ಮನಸ್ಸಲ್ಲಿ ಕಾಡ್ತಾ ಇದೆ ಅಂತ ಅನ್ಸತ್ತೆ. ನಿರ್ವಿಶೇಷವಾದ ಆತ್ಮಸ್ವರೂಪ. ನಿರ್ವಿಶೇಷ ಅಂದ್ರೆ ಯಾವುದು ಇಂದ್ರಿಯಗಳಿಲ್ಲ, ಬುದ್ಧಿ ಇಲ್ಲ, ಸುಮ್ಮನೆ ಆತ್ಮ ಇದ್ದಾನೆ ಅಷ್ಟೇ. ಅವನಿಗೆ ಯಾವ ಇಂದ್ರಿಯಗಳು ಇಲ್ಲ, ಯಾವ ಒಂದು ಬುದ್ಧಿನೂ ಇಲ್ಲ, ಏನೂ ಇಲ್ಲ. ಹೇಗೆ ಸುಖ ಬರ್ಲಿಕ್ಕೆ ಹೇಗೆ ಸಾಧ್ಯ? ವಿಚಾರ ಮಾಡಿ. ಎಷ್ಟೋ ಇಲ್ಲೇ ನಾವು ಭೂಲೋಕದಲ್ಲೇ ನೋಡ್ತೇವೆ. ಒಬ್ಬ ವ್ಯಕ್ತಿ ಕೇಳಿದ್ದೆ, ಊಟ ಮಾಡ್ತಾನಂತೆ, ಹೊಟ್ಟೆ ತುಂಬಿದ್ರೂನು ಆ ಹೊಟ್ಟೆ ತುಂಬಿದಾಗ ಒಂದು ನಮ್ಮ ಬ್ರೇನಿಗೆ ಆ ಒಂದು ನರ ಮೆಸೇಜ್ ಕಳಿಸ್ಬೇಕು. ಒಂದೇ ಒಂದು ನರ ಇರುತ್ತಂತದು, ಮೆಸೇಜ್ ಕಳಿಸ್ಬೇಕು, ಹಾ ಹೊಟ್ಟೆ ತುಂಬಿದೆ, ತಿನ್ನೋದನ್ನ ಸಾಕು ಮಾಡು ಅಂತ ಮೆಸೇಜ್ ಕಳಿಸಿದಾಗ ಮಾತ್ರ ನಮ್ಮ ತಲೆಗೆ ಆ ಮೆಸೇಜ್ ತಲುಪಿದಾಗ ನಾವು ತಿನ್ನೋದನ್ನ ಬಿಡ್ತೇವೆ. ನಮಗೆಲ್ಲ ಗೊತ್ತಾಗೋದಿಲ್ಲ ಒಳಗಡೆ ಇದು. ಆದ್ರೆ ಆ ಒಂದು ನರ ಕೆಲಸ ಮಾಡ್ತಿಲ್ಲ ಅವನಿಗೆ. ಎಷ್ಟು ಕೊಟ್ಟರೂ ತಿಂತಾ ಇದ್ದಾನೆ, ಎಷ್ಟು ಕೊಟ್ಟರು ತಿಂತಾ ಇದ್ದಾನೆ. ಹಾಗೆ ಇಂದ್ರಿಯಗಳೇ ಇಲ್ಲ ಅಂತ ಹೋದ್ರೆ ಅವನಿಗೆ ಯಾವ ಸುಖ ಬರ್ಲಿಕ್ಕೆ ಸಾಧ್ಯ? ಆದ್ದರಿಂದ ನೀನು ಅಲ್ಲಿ ಇಂದ್ರಿಯಗಳನ್ನ ಒಪ್ಪಲೇಬೇಕು. ನಿರ್ವಿಶೇಷವಾದ ಆತ್ಮಸ್ವರೂಪವನ್ನು ಅಂಗೀಕಾರ ಮಾಡಬಾರದು. ಆದ್ದರಿಂದ ಮಾಯಾವಾದಿಗಳನ್ನ ಖಂಡನೆ ಮಾಡುವ ಮೂಲಕ ವೈಶೇಷಿಕರು ಅರ್ಥಾತ್ ತಾರ್ಕಿಕರನ್ನೂ ಕೂಡ ಖಂಡನೆ ಮಾಡುವಾಗೆ ಆಯಿತು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥವನ್ನ ಹೇಳಬಹುದಾ? ಸಮಯ ಉಂಟಾ? 8 ಗಂಟೆ ಆಯ್ತು ಗುರುಗಳೇ. 8:01. ಇನ್ನು ಎಷ್ಟು ನಿಮಿಷ ಇದೆ? Time 6 ಆಯ್ತು. ನಿಮಿಷ ಇದೆ. 6 ನಿಮಿಷ ಇದೆನಾ? 6 ನಿಮಿಷ ಇದೆ. ಸರಿ ಸರಿ, ಇದು ಮುಗಿಸ್ಬಿಡೋಣ. ಪದಚ್ಛೇದ ನೋಡಿ. ಅಪಿ ಬುದ್ಧ್ಯಾದಿ ರಹಿತ ಪುರುಷಾರ್ಥಿ ನ ಸರ್ವಥಾ ನಿಖಿಲಾನುಭವಾಭಾವಾತ್ ಪುತ್ತಲೀಕಾ ಪುರೋಗವತ್. ಅನ್ವಯ ನೋಡಿ. ಬುದ್ಧ್ಯಾದಿರಹಿತ ಅಪಿ, ಬುದ್ಧ್ಯಾದಿರಹಿತ ಅಪಿ, ಬುದ್ಧಿ, ಮನಸ್ಸು, ಚಕ್ಷುರಾದಿ ಇಂದ್ರಿಯಗಳು ಇವುಗಳಿಲ್ಲದ ಮುಕ್ತನೂ ಕೂಡ, ಬುದ್ಧಿ, ಮನಸ್ಸು, ಚಕ್ಷುರಾದಿ ಇಂದ್ರಿಯಗಳು ಇವುಗಳಿಲ್ಲದ ಮುಕ್ತನೂ ಕೂಡ ನಿಖಿಲಾನುಭವಾಭಾವಾತ್, ನಿಖಿಲಾನುಭವಾಭಾವಾತ್ ಹೊರಗಿನ ಒಳಗಿನ ಯಾವ ಜ್ಞಾನವೂ ಇಲ್ಲದಿರುವುದರಿಂದ, ಹೊರಗಿನ ಒಳಗಿನ ಯಾವ ಜ್ಞಾನವೂ ಇಲ್ಲದಿರುವುದರಿಂದ
ಹೊರಗಿನ ಒಳಗಿನ ಯಾವ ಜ್ಞಾನವೂ ಇಲ್ಲದಿರುವುದರಿಂದ ಪುತ್ತಲೀಕಾ ಪುರೋಗವತ್ ಪುತ್ತಲೀಕಾ ಪುರೋಗವತ್ ಪ್ರತಿಮೆ, ಗೊಂಬೆ ಮೊದಲಾದವುಗಳಂತೆ. ಪ್ರತಿಮೆ, ಗೊಂಬೆ ಮೊದಲಾದವುಗಳಂತೆ. ಮ್ಯೂಟ್ ಮಾಡಿ ರುಕ್ಮಿಣಿ ಅವರೇ. ಸರ್ವಥಾ ಎಲ್ಲಾ ರೀತಿಯಿಂದಲೂ, ಸರ್ವಥಾ ಎಲ್ಲಾ ರೀತಿಯಿಂದಲೂ ಪುರುಷಾರ್ಥಿ ನ ಪುರುಷಾರ್ಥಿ ನ ಪುರುಷಾರ್ಥವಾಗಲಾರದು. ಆ ಮೋಕ್ಷವು ಪುರುಷಾರ್ಥವಾಗಲಾರದು. ವಿಚಾರ ಮಾಡಿ, ಮೋಕ್ಷದಲ್ಲಿಯೇ ಇಂದ್ರಿಯಗಳಿಲ್ಲ ಅಂದ್ರೆ ಸುಖವೇ ಇಲ್ಲ. ಇದರಿಂದ ಒಂದು ಎಲ್ಲೋ ಜೋಕ್ ಕೇಳಿದ್ದೆ, ಹೇಳ್ತೀನಿ. ಆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು. ಒಬ್ಜ್ಞಾನೋ ಕುಡುಕ ಬರ್ತಾನಂತೆ. ಕುಡುದು ಕುಡುದು ಹೆಂಡತಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರೋದಿಲ್ಲ ಅವನು. ಅದಕ್ಕೆ ಧರ್ಮದ ಮೂಲಕವಾಗಿ ಯಾರಾದ್ರೂ ಧರ್ಮದ ಗುರುಗಳನ್ನ ಕರೆಸಿ ಆದ್ರೂ ಉಪದೇಶ ಮಾಡಿ ಬಿಡಿಸ್ಬೇಕು ಅಂತ ಹೇಳಿ ಒಬ್ರು ಯಾರೋ ಸ್ವಾಮೀಜಿಗಳನ್ನು ಕರೆಸಿರ್ತಾರಂತೆ. ಅವ್ನು ರಾತ್ರಿ ಅದು ಕುಡಿದು ಬರ್ತಾನೆ, ಸ್ವಾಮೀಜಿ ಅಲ್ಲೇ ಇರ್ತಾನೆ. ಬಾರಪ್ಪ ಕೂಡಪ್ಪ, ಎಲ್ಲಿಗೆ ಹೋಗಿದ್ದಿ ಅಂತ ಕೇಳ್ತಾನಂತೆ. ಅಲ್ಲ ಹಿಂಗೆ ನಾನು ಹೋಗಿದ್ದೆ, ಕುಡಿಲಿಕ್ಕೆ ಹೋಗಿದ್ದೆ. ಕುಡಿಬಾರ್ದಪ್ಪ, ನರಕಕ್ಕೆ ಹೋಗ್ತೀಯೋ. ಹೌದಾ? ನರಕ ಅಂದ್ರೆ ಬಹಳ ದೊಡ್ಡ ದುಃಖಕರವಾದದ್ದಪ್ಪ ಆ ಲೋಕ, ನರಕಕ್ಕೆ ಹೋಗ್ತೀಯೋ. ಅಲ್ಲ, ನಾನು ಕುಡಿತೀನಿ, ನರಕಕ್ಕೆ ಹೋಗ್ತೀನಿ. ನನಗ್ ಕುಡಿಸೋವನು, ಅಂಗಡಿಯವನು, ಅವನು ಹೋಗ್ತಾನಪ್ಪ. ಹಾಗಾದ್ರೆ ಮಾಂಸ ಕೊಡುವವನು ಅಲ್ಲೇ ಇರ್ತಾನೆ ಪಕ್ಕದಲ್ಲಿ, ಮಾಂಸ ಕೊಡುವವನು ಅವನು ಹೋಗ್ತಾನಪ್ಪ. ಹಾಗಾದ್ರೆ ಸ್ವಾಮೀಜಿ ನಾನು ಅಲ್ಲೇ ಹೋಗ್ತೀನಿ, ಅವರಿಬ್ಬರು ಇದ್ಮೇಲೆ ನನಗೆ ಇನ್ನೇನು ಬೇಕು, ಅದೇ ಸ್ವರ್ಗ ಅಂತನಂತವನು. ಅಂದ್ರೆ ನರಕದಲ್ಲೂ ಸುಖವನ್ನು ಅಪೇಕ್ಷೆ ಪಡ್ತಾನೆ, ಸರಿನಾ? ಅಂದ್ರೆ ಅದರಲ್ಲೂ ಸುಖವನ್ನ ಕಾಣುವಂತವನು ಇಂತಹ ಮೋಕ್ಷದಲ್ಲಿ ಏನೇ ಸುಖ ಇಲ್ಲ ಅಂದ್ಬಿಟ್ರೆ ಅದು ಪುರುಷಾರ್ಥ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಹೌದಾ? ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ ಈ ಒಂದು ಶ್ಲೋಕದ ಬಗ್ಗೆ. ಆಚಾರ್ಯ, ಹಿಂದಿಂದ್ರಲ್ಲಿ ಇನ್ನೂ ಒಂದು ಪ್ರಶ್ನೆ ಇತ್ತು. ಆ ಉತ್ತರೆ ಎಂಬುದು ಎಲ್ಲಿ ಬಂತು ಅನ್ವಯದಲ್ಲಿ? ವಿಶೇಷ ಸ್ಯಾನ್ ನನು ಉತ್ತರೆ ಅಂತ ಇದೆಯಲ್ಲ, ಅದು ಉತ್ತರೇ ಸತಿ ಇದು ಕದಾ ಇತ್ಯಾದ್ಯನುಯೋಗೆ ಆದ್ಮೇಲೆ ಉತ್ತರೆ ಅನ್ನೋದು ಹೇಳ್ಬೇಕು. ಓಕೆ, ಸರಿ. ಉತ್ತರೆ, ಉತ್ತರ ಕೊಟ್ಟಾಗ. ನಾ ಬಿಟ್ನ ಅದನ್ನ ಹೇಳಿಲ್ವಾ? ಹೇಳಿದೀರಾ, ಹೇಳಿದೀರಾ. ಸರಿ ಸರಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ಯ